ರಾತ್ರಿ 1 ಗಂಟೆ ಪರಿಸ್ಥಿತಿ ಕಾಶಿಯಲ್ಲಿ ನೋಡಿ ಹೆಂಗಿದೆ. ಜನ ಅಂತ ಬರ್ತಾ ಇದ್ದಾರೆ. ಹೇಳ್ರಪ್ಪ ಹೇಳ್ರು. ಇದು ರಾತ್ರಿ 2 ಗಂಟೆಗೆ. ಇದು ಕಾಶಿಯಲ್ಲಿ ನೋಡಿ ಪಾನ್ ಎಲ್ಲ ಹಾಕೊಳ್ತಾರೆ ರಾತ್ರಿ 2 ಗಂಟೆಗೆ. ನಮ್ಮ ಗ್ಯಾಂಗ್ ಎಲ್ಲ ನೋಡಿ ಫುಲ್ ಜೋಶಲ್ಲಿ ಇದ್ದಾರೆ. ಅವ್ರಿಗೇನೋ ಘಾಟ್ ನೋಡ್ಬೇಕಂತೆ ರಾತ್ರಿನೇ. ಅಣ್ಣಂಗೆ ಮಣಿಕರ್ಣಿಕಾ ಘಾಟ್ ಅಲ್ಲ, ಮಣಿಕರ್ಣಿಕಾ ಘಾಟ್ ನೋಡ್ಬೇಕಂತೆ. ಕ್ರೇಜಿ ಅನಿಸ್ತಾ ಇದೆಯಾ? ಬರೀ ಇಂಥದೆಯ. ಅಣ್ಣ ರಾತ್ರಿ 2 ಗಂಟೆಗೆಲ್ಲ ತಿಂತಿದಾರ ಅಣ್ಣ. ಅಲ್ಲ ಅದಾಯ್ತು, 24 hours ಇದೆ ಅಂಗಡಿಗಳು. ಕರೆಕ್ಟ್, ಮುಂಚೆ ಇರ್ಲಿಲ್ಲ. ಬಟ್ ಈಗ ರಾತ್ರಿ 2 ಗಂಟೆಗೆಲ್ಲ ಜನ ತಿಂತಾ ಇದಾರಲ್ಲ. ಯಾವ ಇವೆಲ್ಲ ಸ್ಟಾಕ್ ತಿಂದ್ರಲ್ಲ 2 ಗಂಟೆಗೆ. ನಾನು ಯಾವ ಊಟ ಮಾಡ್ತಾರೆ ಅಂತ ಕೇಳೋಣ ಅಂತ ಬೇಜಾರ್ಸ್ಕೊಂಡ್ಬಿಡ್ತಾರೆ ಅಂತ ಸುಮ್ಮನೆ ಬಂದೆ ನಾನು. ಅನ್ನ ಸಾಂಬಾರ್ ಮಾಡಿರ್ತಾರೆ. ಅಲ್ಲಲ್ಲ, ಯಾವ ವಾಟ್ ಮೀಲ್ ಇದ್ದೆ ರೀಟಿಂಗ್ ಅಂತ ಅಂದ್ರೆ ಬೆಳಿಗ್ಗೆ ನಾಷ್ಟ ತಿಂತಾ ಇದ್ದೀರೋ ಅರ್ಲಿಯಾಗಿ ಅಥವಾ ರಾತ್ರಿ ಊಟನ ಲೇಟಾಗಿ ತಿಂತಾ ಇದ್ದೀರೋ ಅಂತ ಕೇಳೋಣ ಅನ್ಕೊಂಡಿದ್ದೆ. ಎಲ್ಲಿ ಅಫೆಂಡೆಡ್ ಆಗ್ಬಿಡ್ತಾರ ಅಂತ ನಾನು ಹಾಗೆ ಬಂದೆ. ಈ ಹೋಟೆಲಲ್ಲಿ ಉಳ್ಕೊಂಡಿದ್ವಣ್ಣ ಒಂದ್ಸಲ, ಚೆನ್ನಾಗಿದೆ. ಇಲ್ಲಿದೆಯಲ್ಲ, ಅಲ್ಲಿ ಕಾರ್ನರ್ ರೂಮ್ ಇದೆಯಲ್ಲ, ಆ ಕಾರ್ನರ್ ರೂಮಲ್ಲಿ ಉಳ್ಕೊಂಡಿದ್ವಿ. ಇದು ಈ ಕಡೆಗೆ ಹೋದ್ರೆ ಗಂಗಾ ಆರತಿ ಮಾಡೋ ಜಾಗ, ಗಂಗಾ ನದಿಗೆ ಹೋಗೋದು. ಮತ್ತೆ ಕಾಶಿ ವಿಶ್ವನಾಥನ ಮಂದಿರಕ್ಕೆ ಹೋಗೋ ಜಾಗ ಇದು. ಈ ಕಡೆಗೆ ಹೋದ್ರೆ ಮಣಿಕರ್ಣಿಕಾ ಘಾಟ್ ಹೇಳಿದ್ರಲ್ಲ ನೀವು, ಅಲ್ಲಿಗೆ ಹೋಗುತ್ತೆ. ಈ ಕಡೆಯಿಂದ ಹಿಂಗೆ ಒಳಗಡೆ ಹಾಕೋಬೇಕು. ಈ ಕಡೆಯಿಂದ ಘಾಟ್ಗಳಿಗೆಲ್ಲ ಕನೆಕ್ಷನ್ ಆಗುತ್ತೆ. ಇದೇ ಮೇನ್ ಸರ್ಕಲ್ ಇದು. ಕಪ್ಪಳೆ ನೋಡಿ ಹೆಂಗಿದೆ ಇಲ್ಲೆಲ್ಲ. ಆ ಕಡೆಯಿಂದ ಹೋಗೋಣ ನಡೀರಿ, ಕ್ಲೋಸ್ ಇದೆ. ಇಲ್ಲಾಂದ್ರೆ ಈ ಕಡೆಗೆ ಹಾಕೋಣ. ಅಣ್ಣ ಅಣ್ಣ ಇದಿರಲೇ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ, ನಿಜ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿತ್ತು ಗೊತ್ತಾ, ಇದು ಏನು ಮಾಡ್ಬಿಟ್ಟಿದಾರಬ್ಬಾ. ಈಗೆಲ್ಲ ಇದು ಅಲ್ಲಿ ಗಂಗಾ ಆರತಿ ಮಾಡೋದು ಇದೇ ಜಾಗನೇ. ಅಲ್ಲಿದೆ ಅಲ್ಲ, ಆರ್ಚ್ ಇದಾವಲ್ವಾ, ಅಲ್ಲಿ ಮುಂದೆ ಗಂಗಾ ಆರತಿ ನಡೆಯುತ್ತೆ.
ಸೊ ಈ ಜಾಗ ಏನಿದೆ, ನಾವು ರಾತ್ರಿ 2:30ಕ್ಕೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಎಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ. ಗಂಗಾ ಆರತಿ ಇರುತ್ತೆ. ಇದು ದಶಾಶ್ವಮೇಧ ಘಾಟ್ ಅಂತ ಕರೀತಾರೆ ಇದನ್ನ. ಇದು ದಶಾಶ್ವಮೇಧ ಘಾಟ್ನಲ್ಲೇನೆ ಗಂಗಾ ಆರತಿ ನಡೆಯೋದು. ಇವು ಆರ್ಚ್ಗಳೇನಿದಾವಲ್ಲ, ಈ ಆರ್ಚ್ಗಳೇ ಗಂಗಾ ಆರತಿ ನಡೆಯೋದು. ಕೆಲವರಲ್ಲಿ ಕಾಸು ಕೊಟ್ಬಿಟ್ಟಣ, ಬೋಟ್ ಇದೆಯಲ್ಲ, ಬೋಟಲ್ಲಿ ಬಂದ್ಬಿಟ್ಟು ಆ ಕಡೆಯಿಂದ ನಿಂತ್ಕೊಂಡು ಕಾಸು ಕೊಟ್ಟು ದರ್ಶನ ನೋಡ್ತಾರೆ. ಗಂಗಾ ಆರತಿನ ಆ ಕಡೆಯಿಂದ. ಈ ಕಡೆನೂ ಜನ ಹಿಂಗೆ ಕೂತಿರ್ತಾರೆ ಸಾಲಾಗಿ. ಲಾಸ್ಟ್ ವೀಕ್ ನನ್ನ ವೈಫ್ ಬಂದಾಗ ಆಗಿತ್ತು, ಒಬ್ರು ಮಾಡಿದ್ರಂತೆ. ಅದು ಬೆಳಗಿನ ಜಾವ 3-4 ಗಂಟೆಗೆ. 3-4 ಗಂಟೆಯಲ್ಲಿ we should not leave that tradition. ಅದು ಬಿಟ್ಬಿಟ್ರೆ ಇನ್ನು ಸಂಜೆ ಟೈಮಲ್ಲಿ ಎಲ್ಲ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತೇಳಿ ಯಾವುದು ಮಾಡ್ತಾ ಇಲ್ಲ. ಈ ಕಡೆಗೆ ಹೋದ್ರೆ ಹರಿಶ್ಚಂದ್ರ ಘಾಟ್ ಬರುತ್ತೆ, ಈ ಕಡೆಗೆ ಹೋದ್ರೆ ಮಣಿಕರ್ಣಿಕಾ ಘಾಟ್ ಬರುತ್ತೆ. ಬನ್ನಿ ಇಲ್ಲಿ ಹೋಗಿ ತೋರಿಸ್ತೀನಿ. ಈಗಲೂ ಜನ ಸ್ನಾನ ಮಾಡಿ ಬರ್ತಿದ್ದಾರಾ? ನಮ್ಮ ಕಡೆಗೆ ಕಾಣ್ತಿಲ್ಲ, ಅಷ್ಟೇ ಚೆನ್ನಾಗಿ ಪಿಕ್ಚರ್ ಬರ್ತಾರೆ. ಸೊ ಗಂಗಾ ನದಿ, ಅದರ ಜೊತೆಗೆ ಬೋಟು, ಆಮೇಲೆ ಅದರ ಈ ಕಡೆಗೆ ದೇವಸ್ಥಾನದ ಎಂಟ್ರೆನ್ಸ್ ಕಾರಿಡಾರ್ ಏನು ಮಾಡಿದ್ದಾರೆ ಅದರದ್ದು. ಅದಾದಮೇಲೆ ಈ ಕಡೆಗೆ ಮಣಿಕರ್ಣಿಕಾ ಘಾಟು, ಅಂದರೆ ಸುಡ್ತಾರಲ್ವ ಹೆಣಗಳನ್ನೆಲ್ಲ ಇಲ್ಲಿ ತಂದು. ಸೊ ಮುಂಚೆ ಎಲ್ಲ ಇರಲಿಲ್ಲ ಇದು, ಈಗ ಇವರೆಲ್ಲ ಹಾಕಿದ್ದಾರೆ ಕಾಣಬಾರ್ದು ಅಂತ ಹೇಳಿ. ಇಲ್ಲೂ ಜನ ನೋಡಿ ಹೆಂಗಿದೆ, ಇಲ್ಲೆಲ್ಲ ಸುಡುತ್ತಾರೆ.